ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ ಕೀ ಜಯ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ ಕೀ ಜಯ. ವೀಕ್ಷಕರೇ, ಎಲ್ರಿಗೂ ದತ್ತಾತ್ರೇಯ ಮಹಾರಾಜರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಶಿವರಾತ್ರಿಯ ವಿಶೇಷ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ನೀವು ಗಮನಿಸ್ಬೋದು, ಇದು ಬಾಣಲಿಂಗ. ಸೊ ಇದನ್ನು ನಿಮಗೆ ಇವತ್ತು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಸೊ ಶಿವರಾತ್ರಿಯ ಜಾಗರಣೆ ದಿವಸ 26ನೇ ತಾರೀಕು ಶಿವರಾತ್ರಿ ದಿವಸ ಯಾರ್ಯಾರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೋ ಅವರ ಕೈಯಿಂದಾನೇ ಇದಕ್ಕೆ ಈ ಬಾಣಲಿಂಗಕ್ಕೆ ಇಲ್ಲಿ ನೋಡಿ ಶ್ರೀಧರ ಸ್ವಾಮಿಗಳ ಇದು ತೀರ್ಥ, ಈ ತೀರ್ಥ ಮತ್ತು 108 ಸಾಲಿಗ್ರಾಮಗಳು ಇರುವಂತಹ ಈ ಒಂದು ತೀರ್ಥ, ಮತ್ತು ಇದರ ಜೊತೆ ಪ್ರಯಾಗರಾಜದ ನೀರನ್ನು ಕೂಡ ನಾವು ತರಿಸಿದ್ದೀವಿ. ಸೊ ಇದು ದತ್ತ ಮಹಾರಾಜರ ಒಂದು ಆಶೀರ್ವಾದ. ಅಲ್ಲಿ ಬರ್ತಕ್ಕಂತಹ ಒಂದು ಥಾಟ್ಸ್ಗಳನ್ನು ನಾವು ಬರೋ ಭಕ್ತಾದಿಗಳಿಗೆ ನಾವು ಕೊಡೋಕೆ ಇಷ್ಟಪಡ್ತಾ ಇದ್ದೀವಿ. ಅವತ್ತಿನ ದಿನ ಶಿವರಾತ್ರಿ ಸಾಯಂಕಾಲ 6 ಗಂಟೆ ಅಂದರೆ ಬುಧವಾರ 6 ಗಂಟೆಯಿಂದ ಈ ಒಂದು ಬಾಣಲಿಂಗಕ್ಕೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಫ್ಯಾಮ್ಲಿಗಳು ಬರ್ತಾರೋ ಅವರಿಗೆ ಈ ಬಾಣಲಿಂಗಕ್ಕೆ ಅಭಿಷೇಕ ನೀರಿನಿಂದ ಅಭಿಷೇಕ ಮಾಡಿ ಈ ಒಂದು ಪಾದುಕೆ ಮತ್ತು ಇಲ್ಲಿ ಇದೆ ನೋಡಿ ಈ ದತ್ತಾತ್ರೇಯ ವಿಗ್ರಹ ಮತ್ತು ಒಂದು ಸ್ವಾಮಿ ಸಮರ್ಥರ ವಿಗ್ರಹವನ್ನು ಬಂದಿರತಕ್ಕಂಥ ಭಕ್ತಾದಿಗಳ ತಲೆ ಮೇಲೆ ಇಟ್ಟು ಈ ಜಾಗದಲ್ಲಿ ಅಭಿಷೇಕ ಮಾಡಿಸಲಾಗುತ್ತೆ. ಈ ಜಾಗದಲ್ಲಿ ಸುಮಾರು ಒಂದು 4-5 ಜನ ಕುಳಿತುಕೊಳ್ಬೋದು. ಆಮೇಲೆ ಈ ಒಂದು ಜಾಗದಲ್ಲಿ ಬರೋ ಭಕ್ತಾದಿಗಳಿಗೆ ನೀರು ಹಾಕಲಾಗುತ್ತೆ. ಅವತ್ತು ವಿಶೇಷ ಏನಪ್ಪ ಅಂದರೆ, ಯಾರ್ಯಾರು ಇಲ್ಲಿ ಬರ್ತಿರೋ ಅವರು ಮುಂಚಿತವಾಗಿ ನೀವು ಫೋನ್ ಮಾಡಿ ನಮಗೆ ತಿಳಿಸ್ಬೇಕಾಗತ್ತೆ. ಯಾಕಂದರೆ ಬರೀ ಒಂದು 50 ಜನಕ್ಕೆ ಅಷ್ಟೇ ಈ ಒಂದು ವ್ಯವಸ್ಥೆಯನ್ನು ನಾವು ಈ ಸಾರಿ ಪ್ರಪ್ರಥಮವಾಗಿ ಇಟ್ಕೊಂಡಿದ್ದೀವಿ. ಸೊ ಮುಂದಿನ ವರ್ಷ ಇದು ಈ ದೇವಸ್ಥಾನ ಪ್ರಥಮವಾದ ಮೇಲೆ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ, ಶಿವರಾತ್ರಿಯ ಕಾರ್ಯಕ್ರಮ ಮತ್ತು ಅವತ್ತು ಪ್ರಯಾಗರಾಜದ ಒಂದು ವಿಶೇಷ ಸ್ನಾನ ಕೂಡ ಅವತ್ತು ಹಮ್ಮಿಕೊಂಡಿದ್ದೀವಿ. ಸೊ ಯಾರ್ಯಾರು ಬೆಂಗಳೂರಿನ ರಹವಾಸಿಗಳಿದ್ದೀರೋ ಇದರ ಒಂದು ಲಾಭ ತಗೋಬೇಕು. ಇಲ್ಲಿ ನೋಡಿ ಈ ಜಾಗದಿಂದ ತೀರ್ಥ ಬೀಳುತ್ತೆ. ಈ ತೀರ್ಥವನ್ನೇ ನಿಮಗೆ ಇಲ್ಲಿ ನೋಡಿ ಇದು ನೀವು ಗಮನಿಸ್ಬೋದು, ಶ್ರೀಚಕ್ರ, ಇದು ಮೇರು ಪರ್ವತ ಕೂಡ ಅಂತಾರೆ. ಇದರ ಮಧ್ಯದಲ್ಲಿ ವಾರಾಹಿ ದೇವಿಯ ಒಂದು ವಿಗ್ರಹನ ಇಡಲಾಗಿದೆ. ಇದಕ್ಕೆ ಅಭಿಷೇಕ ಆಗಿರ್ತಕ್ಕಂಥ ನೀರೇ ಅವತ್ತಿನ ದಿನ ಇದಕ್ಕೆ ಇಲ್ಲಿ ನೋಡಿ ಫಸ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಶ್ರೀಚಕ್ರಕ್ಕೆ ನೀರು ಬೀಳುತ್ತೆ, ಅದಾದ ನಂತರ ದತ್ತಾತ್ರೇಯ ವಿಗ್ರಹದ ತಲೆ ಮೇಲೆ ಬೀಳುತ್ತೆ. ಅದರ ಮುಖಾಂತರ ಇಲ್ಲಿ ಪಾದುಕೆಗಳಿದೆ ಚಿಕ್ಕದು, ಅದರ ಮೇಲೆ ಶೇಖರಣೆಯಾಗಿ ಇಲ್ಲಿ ಆ ನೀರು ಶೇಖರಣೆ ಆಗುತ್ತೆ. ಇದೇ ನೀರು ನಿಮ್ಮ ತಲೆಯ ಮೇಲೆ ಹಾಕಲಾಗುತ್ತೆ. ಅದು ಬರೀ ಶಿವರಾತ್ರಿ ಒಂದು ದಿವಸ ಅಂತ ನಾವು ನಿರ್ಧರಿಸಿದ್ದೀವಿ. ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರೋಕ್ಕೆ ಇಷ್ಟಪಡ್ತೀರೋ ಅವರೆಲ್ಲರೂ ಮುಂಚಿತವಾಗಿ ಫೋನ್ ಮಾಡ್ಕೋಬೇಕು. ಯಾಕಂದರೆ ಇದು ಸ್ವಲ್ಪ ಜನ ಇಲ್ಲಿ ಜಾಸ್ತಿ ಸೇರ್ಸೋಕ್ಕಾಗಲ್ಲ ಜಾಗದ ಇಕ್ಕಟ್ಟಿನಿಂದ. ದಯಮಾಡಿ ಅದನ್ನು ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕು. ತುಂಬ ಖುಷಿ ಅನಿಸುತ್ತೆ ವೀಕ್ಷಕರೇ, ನಮ್ಮ ದೇವಸ್ಥಾನದ ಪ್ರಪ್ರಥಮ ಇದೊಂದು ಕಾರ್ಯಕ್ರಮ. ಸೊ ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ. ಯಾರ್ಯಾರು ಬರ್ತಾಯಿದ್ರೋ ಅವರು ನನ್ನ ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ. ಸೊ ನೀವು ಫೋನ್ ಮಾಡಿಕೊಂಡು ಬರಬೇಕು. ಮತ್ತು ಬರೋರು ಪೂಜಾ ಸಾಮಗ್ರಿಗಳನ್ನು ಮತ್ತು ಸಾಧ್ಯವಾದರೆ ಅವತ್ತು ಉಪ್ಪು ಖಾರ ತಿನ್ನಲ್ಲ. ಸೊ ನೀವು ಏನಾದರೂ ಈ ಖರ್ಜೂರ ಇಂಥವನ್ನೆಲ್ಲ ನೀವು ನೈವೇದ್ಯಕ್ಕೆ ತೊಗೊಂಡು ಬಂದರೆ ಬರುವಂಥ ಭಕ್ತಾದಿಗಳಿಗೆ ಅದನ್ನು ಪ್ರಸಾದ ರೂಪದಲ್ಲಿ ಕೊಡಲಾಗುತ್ತೆ.
ಎಣ್ಣೆಯನ್ನು ದೀಪಕ್ಕೆ ಅಂಟಿಸಲಾಗತ್ತೆ. ಸೊ ಯಾರ್ಯಾರು ಉಪವಾಸ ಇರತಕ್ಕಂಥ ಭಕ್ತಾದಿಗಳಿಗೆ ಒಂದು ಊಟದ ವ್ಯವಸ್ಥೆ ಒಂದು ಪ್ರಸಾದದ ವ್ಯವಸ್ಥೆ ಮಾಡಬೇಕು ಅನ್ನೋ ಇಚ್ಛೆ ಉಳ್ಳವರು ಖಂಡಿತವಾಗಿಯೂ ನೀವು ನಮಗೆ ಅಡ್ವಾನ್ಸ್ ಆಗಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ. ಏನು ವಿಶೇಷತೆ ಈ ನೀರು ಹಾಕಿಸ್ಕೊಳ್ಳೋದ್ರಿಂದ ಅಂದರೆ, ನಿಮಗೆ ತೋರಿಸ್ದಂಗೆ ಫಸ್ಟು ನಿಮ್ಮ ಫ್ಯಾಮ್ಲಿ, ಗಂಡ ಹೆಂಡತಿ ಮಕ್ಕಳು ಯಾರು ಇಲ್ಲಿ ಬರ್ತಿರೋ ಅವ್ರ ಕೈಯಿಂದ ಬಾಣಲಿಂಗಕ್ಕೆ ಡೈರೆಕ್ಟು ನಿಮ್ಮ ಕೈಯಿಂದಾನೇ ಅಭಿಷೇಕ ಆಗುತ್ತೆ. ಸೊ ಅದಾದ ನಂತರ ಸ್ವಾಮಿ ಸಮರ್ಥರ ಪಾದುಕೆ ಮತ್ತು ಸ್ವಾಮಿ ಸಮರ್ಥರ ಒಂದು ವಿಗ್ರಹನ ತಮ್ಮ ತಲೆಯ ಮೇಲೆ ಇಟ್ಟು ಎಲ್ರಿಗೂ ಒಂದೊಂದು ಬಿಂದಿಗೆ ನೀರನ್ನು ಹಾಕುವಂಥ ವ್ಯವಸ್ಥೆ ಅದನ್ನು ಅವತ್ತು ಇಟ್ಕೊಂಡಿದ್ದೀವಿ. ಸೊ ಇಷ್ಟೊಂದು ಅವತ್ತು ವಿಶೇಷತೆಯ ಕಾರ್ಯಕ್ರಮ ಇದು. ಮತ್ತು ಈ ಒಂದು ಪ್ರಾರ್ಥನಾ ಹಾಲ್ ಓಪನಿಂಗ್ ಆದಮೇಲೆ ಫಸ್ಟು ಶಿವರಾತ್ರಿಯ ಕಾರ್ಯಕ್ರಮ ಇದು. ಕಾರಣಾಂತರಗಳಿಂದ ಹೆಚ್ಚಿಗೆ ಜನಕ್ಕೆ ಇಲ್ಲಿ ನಾವು ವ್ಯವಸ್ಥೆ ಮಾಡಲಾಗಿಲ್ಲ. ಬರೀ ಒಂದು 50 ಜನಕ್ಕೆ ಮಾತ್ರ ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಮಾಡಲಾಗಿದೆ. ತಾವುಗಳು ಯಾರ್ಯಾರು ಬರ್ತಿರೋ ಅವರು ಫೋನ್ ಮಾಡಿಕೊಂಡು ಮುಂಚಿತವಾಗಿಯೂ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡು ಬರಬೇಕು. ಮತ್ತು ಉಪ್ಪಳ ಐವರಿ ಭಗವತಿ ಕ್ಷೇತ್ರದ ಆ ಮಹಾತಾಯಿ ಅರಶಿಣದ ನೀರನ್ನು ಕೂಡ ಅವತ್ತು ಹಾಕಲಾಗತ್ತೆ. ತಾವುಗಳು ಇದರ ಒಂದು ಫಲ ಪಡ್ಕೋಬೇಕು. ಮತ್ತು ಇದರ ವಿಶೇಷತೆ ಏನಪ್ಪ ಅಂತಂದರೆ, 3 ತೀರ್ಥಗಳನ್ನು ಈ ಒಂದು ನೀರಿನಲ್ಲಿ ಮಿಕ್ಸ್ ಮಾಡಲಾಗತ್ತೆ. ಒಂದನೇದ್ದು ದತ್ತ ಮಹಾರಾಜರ, ಗಾಣಗಾಪುರ ದತ್ತಾತ್ರೇಯ ಮಹಾರಾಜರ ನಿರ್ಗುಣ ಪಾದುಕೆಯ ಅಭಿಷೇಕದ ನೀರು. ಆಮೇಲೆ ಸಾಗರ ಶ್ರೀಧರ ಸ್ವಾಮಿಗಳ ವರದಹಳ್ಳಿಯ ಸಾಗರ ತಾಲೂಕಿನಲ್ಲಿ ಬರುತ್ತೆ ವರದಹಳ್ಳಿ ಅಂತೇಳಿ, ಶ್ರೀಧರ ಸ್ವಾಮಿಗಳ ಒಂದು ಪಂಚತೀರ್ಥ ಅಂದರೆ ತುಂಬ ವಿಶೇಷವಾಗಿರ್ತಕ್ಕಂಥ ಅದು ತೀರ್ಥ. ಆ ತೀರ್ಥ ಕೂಡ ಮತ್ತು ಪ್ರಯಾಗರಾಜದ ತೀರ್ಥನೂ ಈ ನೀರಿನಲ್ಲಿ ಮಿಕ್ಸ್ ಮಾಡಲಾಗುತ್ತೆ. ಮತ್ತು ಆಮೇಲೆ ನೋವು ಪಡಬೇಡಿ, ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ. ಸೊ 40ರಿಂದ 50 ಜನಕ್ಕೆ ಮಾತ್ರ ಈ ಒಂದು ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ದೀವಿ. ಯಾರ್ಯಾರು ನೀವು ಬರ್ತಿರೋ ಒಂದು ಎಕ್ಸ್ಟ್ರಾ ಜೊತೆ ಬಟ್ಟೆ ತರಬೇಕಾಗತ್ತೆ. ಯಾಕಂದರೆ ಬಟ್ಟೆನ ಚೇಂಜ್ ಮಾಡಬೇಕಾಗತ್ತೆ ಅವತ್ತು. ಇಷ್ಟು ಒಂದು ವ್ಯವಸ್ಥೆ ಇದೆ. ಸೊ ತಾವುಗಳು ಇದರ ಒಂದು ಲಾಭವನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.